ನಿಮ್ಮೊಳಗಿದ್ದಂತಹ ತಾಯಿಯಾದಂತಹ ವಿಕ್ರಮದ ಭಾವವನ್ನೇ ಸ್ಮರಿಸಿ ನಿಮ್ಮೊಳಗಿದ್ದಂತಹ ಧೈರ್ಯ ಸೋಂಕಿತನ ಭುಜಶ್ರೀಯಲ್ಲಿ ನಿಮಗಿರುವಂತಹ ವಿಶ್ವಾಸ ಎಲ್ಲವನ್ನೂ ಕೂಡ ಅಕ್ಕಡಕ್ಕರಲ್ಲಿಯೂ ಕೂಡ ವ್ಯಕ್ತಗೊಳಿಸಿದ್ದೀವಿ. ನಿಮ್ಮದಂತಹ ಆ ಭುಜಶ್ರೀ ಒಂದೇನೆ, ಅದರಲ್ಲಿಯೂ ಕೂಡ ರಕ್ಕಸನ್ನು ತಿಳುಕಿ ನಮಗೆ ಜಯವಾಗಲಿಲ್ಲ ಅಂತ ಆ ಮೂರು ಮೂರ್ತಿಗಳ ಮೊರೆ ಹೊತ್ತು ಅವರದಂತಹ ನಿರ್ದೇಶನ ಅಂತ ನಾವು ದುಷ್ಟಶಕ್ತಿಗಳನ್ನು ದೂರಗೊಳಿಸ್ತೇವೆ. ಅದಕ್ಕಿಂತ ಹೆಚ್ಚಿನಂತಹ ಚೇತನವಿಲ್ಲಿ ಆದರೆ ಅವರನ್ನು ಅನುಗ್ರಹಿಸುವುದಕ್ಕಾಗಿ ಬಂದಾದರೆ ಆ ಜಗದೀಶ್ವರನ್ನೇ ಪ್ರತ್ಯಕ್ಷೀಕರಿಸಿಕೊಳ್ಳಬೇಕು. ಹೀಗೆ ಎಲ್ಲ ಮೂರು ಮೂರ್ತಿಗಳು ಆ ಜಗದೀಶ್ವರಿ ಎಲ್ಲರೂ ನಮ್ಮನ್ನು ಅನುಗ್ರಹಿಸುವಂತಹ ಸಮಯದಲ್ಲಿ ಎಷ್ಟು ದುಷ್ಟಶಕ್ತಿಗಳ ಹಾವಳಿಯಾದ ಎಂತಹ ಪ್ರಬುದ್ಧವಂತಹ ಯೋಧರು ಈ ಸ್ವರ್ಗಕ್ಕೇರಿ ಬಂದರೂ ಕೂಡ ಎಲ್ಲರನ್ನು ದಮನಗೊಳಿಸಿ ಸ್ವರ್ಗವನ್ನು ಹಾಗೆ ಧರ್ಮವನ್ನು ಸತ್ಯವನ್ನು ನಾವು ನೆಲೆಗೊಳಿಸ್ತೇವೆ. ಧರ್ಮವಶಿ ಸತ್ಯ ಪ್ರತಿಷ್ಠಿತ, ಧರ್ಮವನ್ನು ಸತ್ಯವನ್ನು ಯುಕ್ತವಂತಹ ಪದದಲ್ಲಿ ಮುನ್ನಡೆಸುವುದಕ್ಕಾಗಿ ಯಾವ ತ್ಯಾಗವನ್ನು ಬೇಕಾದರೂ ನಾವು ಮಾಡುತ್ತೇವೆ ಎನ್ನುವಲ್ಲಿಗೆ ಜಗದೀಶ್ವರಿ ಅನುಗ್ರಹವೇ ಕಾರಣ, ಮೂರು ಮೂರ್ತಿಗಳಂತಹ ಕರುಣೆಯೇ ಕಾರಣ ಅಂತ ನಾವು ತಿಳಿಯುತ್ತೇವೆ. ಅದಕ್ಕಾಗಿಯೇ ನಿಯಾಮಕ ಸೂತ್ರಧಾರಿ ಪಾಲನಾಕರ್ತರು ಹರಿಗೆ ಅಭಿವಂದಿಸಿ ವೀಧಿಗೆ ಬಲಬಂದು ಈಶನಿಗೆ ಪರಮಟ್ಟು ಹಾಗೆಯೇ ಆ ಜಗದೀಶ್ವರಿಗೆ ಅನಂತ ಪ್ರಣಾಮಗಳನ್ನು ಅರ್ಪಿಸ್ತಾರೆ. ಸಭೆಯಲ್ಲಿ ಉಪಸ್ಥಿತರಿದ್ದಂತಹ ಮನೀಷಿಗಳೆಲ್ಲರಿಗೂ ಕೂಡ ಪ್ರಣಾಮಗಳನ್ನು ಅರ್ಪಿಸಿ ಇವತ್ತಿನಂತಹ ಸಭೆಯನ್ನು ಉಪಸಂಹರಿಸೋಣ. ನಾಳೆ ಮಾಡಿಕೊಳ್ಳೋಣ. Hey!
ಏನಾಗಿ ಹೋಯಿತು? ಅಲ್ಲಿರುವಂತಹ ಒಂದು ಇರುವೆ ಬಂದು ನನ್ನ ಗಡ್ಡವನ್ನು ಸೇರಿಕೊಂಡಿದ್ದವು. ಏನು ಮಾಡುವುದಪ್ಪ? ಅದನವನ್ನರಿತಿದ್ದೇನೆ. ಸರಿ ಸರಿ, ಈ ಇರುವೆಯನ್ನು ಪುನರಪಿ ಅದರದ್ದಾದಂತಹ ಗೂಡಿಗೆ ನಾನು ಸೇರಿಸಬೇಕು. ಅದಕ್ಕೆ ಬೇಕಾಗಿ ತುದಿ ಗಡ್ಡವನ್ನ ಹಿಡಿದು ಅದರದ್ದಾದಂತಹ ಗೂಡಿಗೆ ಇಳಿಸಬಿಡುತ್ತೇನಂತೆ. ಅಲ್ಲಿರುವಂತಹ ಎಲ್ಲಾ ಇರುವೆಗಳು ಬಂದು ನನ್ನಂತಹ ಗಡ್ಡವನ್ನು ಸೇರಿಕೊಂಡಿದೆ, ಕಚ್ಚಿತಾ ಇದೆ, ಹಿಂಸೆಯಾಗುತ್ತಾ ಇದೆ. ಈ ಗುರಿಯ ಅವಸ್ಥೆಯನ್ನು ನೋಡಿದ್ಯಾ? ಬಾಯಲ್ಲಿ ಹೇಳಿಕೊಳ್ಳುವುದೇನು ಇರುತ್ತೋ ಪರಮಾತ್ಮ ಅಂತ. ಈಗ ಹೇಳುವುದೇನು ಮಾಡುವುದೇನು ಪ್ರತಿಯಲ್ಲಿ? ಈ ಒಂದು ಇರುವೆಯನ್ನು ರಕ್ಷಿಸೋದಕ್ಕಾಗಿ ಹಲವಾರು ಇರುವೆಯನ್ನು ಹಿಸುಕಿ ಸುಕಿ ಕೊಲ್ತಾ ಇದ್ದಾರೆ. ಇಂತಹ ಹಿಂಸೆಯನ್ನು ಮಾಡ್ತಾ ಇದ್ದಾರೆ. ಈ ಮುನಿಯ ಅವಸ್ಥೆ ನೋಡುವಾಗ ನಮಗೆ ಪರಿಹಾಸ್ಯ ಮಾಡುತ್ತಾ ಇರುವೆನು. ನಿನ್ನ ಅಹಂಕಾರಕ್ಕೆ, ನಿನ್ನ ನಡೆಸಿದಂತಹ ಮನಕ್ಕೆ ಕಾರಣ ಏನು ಎನ್ನುವುದನ್ನು ಅರ್ಥ ಮಾಡಿಕೊಂಡಿದ್ದೇನೆ. ಶ್ರೇಷ್ಠವಾದಂತಹ ಗಂಧರ್ವಲೋಕದಲ್ಲಿರುವವರು ರೂಪ ಮದ ಇದೆ, ಐಶ್ವರ್ಯ ಮದ ಇದೆ, ಅಧಿಕಾರ ಮದ ಇದೆ. ಅಹಂಕಾರವೇ ಈಡೇರಿಸಿಯನ್ನು ಕ್ಷಣ ಮಾತ್ರದಲ್ಲಿ ಬಂದು ಸೇರಿದ್ದ ಈ ಭೂಮಿಯನ್ನು ತಾನೆ. ಇದೇ ಭೂಮಿಯಲ್ಲಿ ಮಾನವ ಸ್ತ್ರೀಯವ ತಡೆಯದಿಂದಲೂ ತಮ್ಮ ಮಹಿಮೆಯ ತಡೆಯದಿಂದಲೂ ತಮ್ಮ ಮಹಿಮೆಯ ಪರಕುಡಿಗರೆ ಮನೆಗೆ ತೋರ್ಪುದು ಕಾಣುವುದಕ್ಕೆ ಅವಳೊಂದಿಗೆ ಬಂದಂತಹ ನೀನು ಕೂಡ ಅಹಂಕಾರದಿಂದ ವರ್ತಿಸುತ್ತಿರುವೆಯ. ಗಂಧರ್ವಲೋಕದವರು ಮೂಲದ ಆಗುಹೋಗುಗಳ ಬಗ್ಗೆ ಚಿಂತಿಸಬೇಕಾದವರು ಜ್ಞಾನ ಇದ್ದು ಜ್ಞಾನವಿಹೀನರಂತೆ ವರ್ತಿಸುತ್ತಾ ಇರುವೆಯೇನೋ. ಬಂದಂತಹ ನೀನು ಕೂಡ ಇದೇ ಪೃಥ್ವಿಯಲ್ಲಿ ಮಾನವ ಸ್ತ್ರೀಯಾಗಿ
ಹೊಡಿತಾಗಿದ್ದೇವೆ. ಯಾಕೆ ಈ ರೀತಿಯಾಗಿ ಕೋಪಾವಿಷ್ಟಾಗಿ ನಮ್ಮ ಪಾಲಿಗೆ ಶಾಪ ದೇವ, ನಾವು ಯಾಕಾಗಿ ಈ ರೀತಿ ಅನ್ಯಾಯ ಮಾಡಿದ್ದೇವೆ? ನಿಮ್ಮ ಈ ಸನ್ನಿವೇಶವನ್ನು ನೋಡಿ ನಮ್ಗೆ ಯಾಕೋ ನಗು ಬಂತು. ಆ ನಗುದ್ರಿಂದ ಈ ರೀತಿಯಾಗಿ ಶಾಪವ ನಮ್ಮ ಪಾಲಿಗೆ ಕೋಪದಿಂದ ಹಿಂದೆ ಮುಂದೆ ಅನ್ನುವಂತಹ ತಿಳಿಯುವಂತಹ ಶಕ್ತಿ ನಿಮ್ಮಲ್ಲಿ ಇರುವಾಗ